ಹಾಯ್ ಡೈನಮಿಕ್ ಮೆಂಬರ್ಸ್, ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದ್ರ ಬಗ್ಗೆ ಡೈಲಿ ನಮ್ಮ ಟೀಮ್ ಏನು ಮಾಡ್ತಾರಂದರೆ ಎಲ್ಲ ಡೈನಮಿಕ್ ಮೆಂಬರ್ಸ್ಗೂ ಡೈಲಿ ಒಂದು ಸ್ಟಾಕ್ ಬಗ್ಗೆ ಒಂದು ಮೇಲ್ ಕಳಿಸ್ತಿರ್ತಾರೆ. ಅಂದರೆ ಇವತ್ತಿನ ದಿವಸಕ್ಕೆ ಆ ಸ್ಟಾಕಲ್ಲಿ ಏನು ಟ್ರೇಡ್ ಆಯಿತು, ಎಲ್ಲಿ ಎಂಟ್ರಿ, ಎಲ್ಲಿ ಎಕ್ಸಿಟ್ ಆಯಿತು, ಎಷ್ಟು ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ತೊಗೊಂಡಿರ್ಬೋದಾಯಿತು, ಎಷ್ಟು ಪ್ರೀಮಿಯಮ್ಗೆ ಸಿಕ್ತು, ಎಲ್ಲಿಗೆ ಎಕ್ಸಿಟ್ ಆಯಿತು, ಏನಕ್ಕೆ ಎಕ್ಸಿಟ್ ಮಾಡಿದ್ವಿ ಅನ್ನೋ ಡೀಟೇಲ್ ಡೈಲಿ ಒಂದೊಂದು ಸ್ಟಾಕ್ ಬಗ್ಗೆ ಕಳಿಸ್ತಿರ್ತೀವಿ. ಇದು ಕಳಿಸ್ತಿರೋವಾಗ ರೀಸೆಂಟಾಗಿ ಒಬ್ಬರು ಮೆಂಬರ್ ಪುನೀತ್ ಅಂತ ಒಬ್ಬರು ಡೈನಮಿಕ್ ಮೆಂಬರ್ ಬ್ಯಾಂಗ್ಳೂರಿಂದನೇ ಅವರೊಂದು ಸ್ಮಾಲ್ ರಿಕ್ವೆಸ್ಟ್ ಮಾಡಿಕೊಂಡ್ರು. ಏನಪ್ಪ ಅಂದರೆ, ನೀವು ಮೇಲ್ ಕಳಿಸ್ತಿರೋದು ಅದೆಲ್ಲ ರಿಟರ್ನ್ ಡೀಟೇಲ್ಸ್ ಕಳಿಸ್ತಿದ್ದೀರಾ, ನೀವು ಹೇಗಿದ್ರೂ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡ್ತಿದ್ದೀರಾ, ಅದರಲ್ಲಿ ಇದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಪ್ಲಸ್ ಆಲ್ರೆಡಿ ಟ್ರೈನಿಂಗಲ್ಲಿ ತಿಳ್ಕೊಂಡಿರೋದನ್ನು ಒಂದು ಸತಿ ರಿವೈಸ್ ಮಾಡ್ದಂಗೂ ಆಗುತ್ತೆ ರೆಗ್ಯುಲರ್ ಆಗಿ. ಯಾಕೆ ನೀವು ಇದನ್ನು ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಖಂಡಿತ ಮಾಡೋಣ ಅಂತ ಇವತ್ತಿನ ದಿವಸ ಈ ವಿಡಿಯೋನ ಮಾಡ್ತಿದ್ದೀವಿ. ಇದರಲ್ಲಿ ರೀಸೆಂಟಾಗಿ ಇವಾಗ ನೋಡಿದ್ರೆ ಇವತ್ತಿನ ದಿವಸ REC ಲಿಮಿಟೆಡ್ ಅನ್ನೋ ಸ್ಟಾಕ್ ಬಗ್ಗೆ ಒಂದು ಟ್ರೇಡ್ ಡೀಟೇಲ್ ಕಳಿಸಿದ್ದೀವಿ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಹೇಳೋಕ್ಕೆ ಮುಂಚೆ ಈ ಟ್ರೇಡ್ಸ್ ಬಗ್ಗೆ ನಾನು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಡೈನಮಿಕ್ ಲೈವ್ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಡೈನಮಿಕ್ ಲೈವ್ನ ಮಲ್ಟಿಪಲ್ ವೇಸ್ ಆಗಿ ಯೂಸ್ ಮಾಡ್ಬೋದು. ಆ್ಯಸ್ ಎ ಟ್ರೇಡರ್ ಮಲ್ಟಿಪಲ್ ವೇಸಲ್ಲಿ ಯೂಸ್ ಮಾಡ್ಬೋದು. ಅದರಲ್ಲಿ ಒನ್ ಆಫ್ ದ ವೇ ಬಂದ್ಬಿಟ್ಟು ಈ ಡೌಮ್ಯಾಂಟಿಕ್ ಮೆಥಡ್ ಅಂತ ಹೇಳ್ತೀವಿ. ನಾರ್ಮಲಾಗಿ ಈ ಟ್ರೈನಿಂಗ್ ಜಾಯ್ನ್ ಆಗೋರು ಅಷ್ಟು ಮೆಂಬರ್ಸ್ ಒಂದು ಸ್ಟಾರ್ಟರ್ ಲೆವೆಲ್ ಒಂದು ಕಾನ್ಸೆಪ್ಟ್ ಇದು ಡೌಮ್ಯಾಂಟಿಕ್ ಮೆಥಡ್. ಜಾಸ್ತಿ ಇದರಲ್ಲಿ ತುಂಬ ಟ್ರೈನಿಂಗ್ ಕೊಡೋ ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಇದನ್ನು ಫಾಲೋ ಮಾಡೋದು ಹೇಗೆ ಅಂತ ಒಂದು ರಿಟರ್ನ್ ಇನ್ಸ್ಟ್ರಕ್ಷನ್ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ರಿಟರ್ನ್ ಇನ್ಸ್ಟ್ರಕ್ಷನ್ ಇದೆ. ಜಸ್ಟ್ ಒಂದು 10 ಪಾಯಿಂಟ್ ರೂಲ್ಸ್ ಇದೆ. ಅದರ ಪ್ರಕಾರ ಟ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಸುಮಾರು ಜನ ಏನು ಮಾಡ್ತಾರಂದರೆ, ಒಂದೇ ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಕ್ಯಾಪಿಟಲ್ ತಕ್ಕಂಗೆ ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿಕೊಂಡು ಆ ಒಂದೇ ಸ್ಕ್ರಿಪ್ಟಲ್ಲಿ ಥ್ರೂ ಔಟ್ ದ ಮಂತ್ ಆರ್ ಥ್ರೂ ಔಟ್ ದ ಇಯರ್ ಕೊಡೋ ಟ್ರೇಡ್ ಮಾಡೋರು ಸುಮಾರು ಜನ ಇದ್ದಾರೆ. ಬಟ್ ಅದೇ ಥರ ಸ್ವಲ್ಪ ಜನ ಏನು ಮಾಡ್ತಾರಂದರೆ, ಡಿಫ್ರೆಂಟ್ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಆ ಥರ ಮಾಡೋವ್ರಿಗೂ ಈ ಡೌಮ್ಯಾಂಟಿಕ್ ಮೆಥಡ್ ಅನ್ನೋದು ಬಂದ್ಬಿಟ್ಟು ತುಂಬಾ ಈಸಿ ಮಾಡಿಬಿಡುತ್ತೆ ಟ್ರೇಡಿಂಗ್. ಓಕೆ, ಸೊ ಈ ಡೌಮ್ಯಾಂಟಿಕ್ ಮೆಥಡ್ ಅನ್ನೋದು ಏನು ಮಾಡುತ್ತೆ, ಹೌ ಡಸ್ ದಿಸ್ ಅಂದರೆ, ನೀವು ಡೈನಮಿಕ್ ಲೈವ್ ಫಾಲೋ ಮಾಡೋವಾಗ ಹೇಗೆ ಈ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಟ್ರೇಡ್ ಮಾಡೋದು ಅಂದರೆ, ಇಲ್ಲಿ ನಿಮಗೆ ಗೊತ್ತಿರೋಂಗೆ ಇಲ್ಲಿ ಜಾಸ್ತಿ ಏನು ನಿಮಗೆ ಕೆಲಸನೇ ಇಲ್ಲ. ಫಸ್ಟ್ ಆಫ್ ಆಲ್, ಆ್ಯಸ್ ಎ ಡೈನಮಿಕ್ ಮೆಂಬರ್ ಇಲ್ಲಿ ಯಾವುದೇ ಥರದ್ದು ಅನಾಲಿಸಿಸ್ ಮಾಡೋದಾಗಲಿ, ಪ್ರೆಡಿಕ್ಷನ್ ಮಾಡೋದಾಗಲಿ, ಇದು ಯಾವುದಕ್ಕೂ ಜಾಗ ಇಲ್ಲ. ಏನಕ್ಕಂದರೆ ಡೈನಮಿಕ್ ಲೈವೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದೇ ಕೊಟ್ಬಿಡುತ್ತೆ ಅಲ್ವಾ. ಟ್ರೈನಿಂಗಲ್ಲಿ ಅದನ್ನು ಯೂಸ್ ಮಾಡೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡಿರ್ತೀರ. ಆ ಒಂದು ಫ್ಲೋ ಅಲ್ಲೇ ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಸಾಕು, ಹೌದಲ್ವಾ. ಸೊ ಡೌಮ್ಯಾಂಟಿಕ್ ಮೆಥಡ್ ಏನು ಮಾಡುತ್ತೆ, ನೀವು ಯಾವುದೇ ಒಂದು ಸ್ಟಾಕ್ ತೊಗೊಂಡ್ರು ಅಲ್ಲಿ ಏನಾದರೂ ಒಂದು ಟ್ರೇಡ್ ಆಪರ್ಚುನಿಟಿ ಬರ್ತಿದೆ ಅಂದರೆ, ಟ್ರೇಡ್ ಎಂಟ್ರಿ ಬರೋಕ್ಕೆ ಮುಂಚೆನೇ ಪ್ರಿಪ್ರೇಷನಲ್ಲಿ ನಿಮ್ಗೆ ಫಸ್ಟೇ ಹೇಳುತ್ತೆ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್ ಅಥವಾ ಗೆಟ್ ರೆಡಿ ಟು ಬೈ ಪುಟ್ ಆಪ್ಷನ್ ಅಂತ ಅದು ಮೊದಲೇ ಹೇಳುತ್ತೆ. ನೋಡಿದ್ದೀರಲ್ವಾ. ಸೊ ಅದು ಗೆಟ್ ರೆಡಿ ಅಂತ ಹೇಳ್ತಾನೆ ನೀವು ಅಲ್ಲಿಂದ ಪ್ರಿಪೇರ್ ಆಗಿಬಿಡ್ಬೋದು. ಓಕೆ, ಈ ಒಂದು ಸ್ಟಾಕಲ್ಲಿ ಈ ಒಂದು ಸ್ಕ್ರಿಪ್ಟಲ್ಲಿ ಇವಾಗ ಎಂಟ್ರಿ ಬರೋ ಥರ ಇದೆ. ಸೊ ಲೆಟ್ ಮೀ ಟ್ರ್ಯಾಕ್ ದಿಸ್, ಇಲ್ಲಿಂದ ಇದನ್ನು ಸ್ವಲ್ಪ ಟ್ರ್ಯಾಕ್ ಮಾಡೋಣ, ಯಾವಾಗ ಎಂಟ್ರಿ ಬರುತ್ತೋ ಆವಾಗ ಟ್ರೇಡ್ ತೊಗೊಳ್ಳೋಣ ಅಂತ ನೀವು ಅಲ್ಲಿ ಪ್ರಿಪೇರ್ ಆಗ್ತೀರ. ಪ್ರಿಪ್ರೇಷನ್ ಆದಮೇಲೆ ನೆಕ್ಸ್ಟ್ ಬರೋದು ಆ್ಯಕ್ಷನ್ ಇನ್ಫಾರ್ಮೇಷನ್. ಇಲ್ಲಿ ನೋಡಿ ಮೇಲ್ಗಡೆ ಈ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ತುಂಬ ಕ್ಲಿಯರಾಗಿ ಬೈ ಕಾಲ್ ಆಪ್ಷನ್ ನೌ ಅಥವಾ ಬೈ ಪುಟ್ ಆಪ್ಷನ್ ನೌ ಅಂತ ತುಂಬ ಕ್ಲೀನಾಗಿ ಬರೆದಿರುತ್ತೆ. ಸೊ ಯಾರೇ ಒಬ್ಬರು ಬಿಗಿನರ್ ಆಗಲಿ, ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆಗಲಿ, ಯಾರೇ ಒಬ್ಬರು ಟ್ರೇಡ್ ಮಾಡ್ತಿರೋವಾಗಲೂ ಅಲ್ಲಿ ಬರೆದಿರೋದನ್ನು ನೋಡಿದ್ರೇ ನಿಮ್ಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ ಏನು ಟ್ರೇಡ್ ಮಾಡೋಕ್ಕೆ ಹೇಳ್ತಿದೆ. ಸೊ ಬೈ ಕಾಲ್ ಆಪ್ಷನ್ ಮತ್ತು ಬೈ ಪುಟ್ ಆಪ್ಷನ್ ಅಂತ ಹೇಳೋವಾಗ, ಫಸ್ಟ್ ಆಫ್ ಆಲ್ ಆಪ್ಷನ್ಸಲ್ಲಿ ನೀವು ಟ್ರೇಡ್ ಮಾಡೋವಾಗ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋದು ಒಂದು ಕೆಲಸ ಬರುತ್ತೆ. ಅದಕ್ಕೂ ನಿಮ್ಗೆ ಇಲ್ಲಿ ಕಷ್ಟ ಇಲ್ಲ. ಏನಕ್ಕಂದರೆ ಡೈನಮಿಕ್ ಲೈವಲ್ಲಿ ಇಲ್ಲಿ ಆಟೋಮೆಟಿಕ್ಕಾಗಿ ಸ್ಟ್ರೈಕ್ ಪ್ರೈಸು ಬಂದುಬಿಡುತ್ತೆ. ನೋಡಿ, ಕಾಲ್ ಆಪ್ಷನ್ ಅಂತ ಬೈ ಕಾಲ್ ಆಪ್ಷನ್ ಅಂತ ಬಂದರೆ ಅದಕ್ಕೆ ಸ್ಟ್ರೈಕ್ ಪ್ರೈಸ್ ಇಲ್ಲಿದೆ. ಅದೇ ಬೈ ಪುಟ್ ಆಪ್ಷನ್ ಅಂತ ಬಂದರೆ ಅದಕ್ಕೆ ಸ್ಟ್ರೈಕ್ ಪ್ರೈಸ್ ಈ ಕಡೆ ಇದೆ ಅಲ್ವಾ. ಸೊ ಈ ಸ್ಟ್ರೈಕ್ ಪ್ರೈಸಸಲ್ಲೂ ನೋಡಿ 3 ಥರದ್ದು ಸ್ಟ್ರೈಕ್ ಪ್ರೈಸ್ ಕೊಟ್ಟಿದೆ. ATM, OTM ಆಗಲಿ, ITM ಆಗಲಿ. ಟ್ರೈನಿಂಗಲ್ಲಿ ನಿಮಗೆ ತಿಳಿಸಿರ್ತೀವಿ, ಯಾವಾಗ ನಿಮಗೆ ಒಂದು ಟ್ರೇಡ್ ಬರುತ್ತೆ ಅಂದರೆ
ಒಂದು ಬೈ ಕಾಲ್ ಆಪ್ಷನ್ ಅಂತ ಬಂದರೆ ಈ ಮೂರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡೋದು ಅಂತ ಟ್ರೈನಿಂಗಲ್ಲಿ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀವಿ, ನಿಮಗೂ ಗೊತ್ತಿದೆ. ಓಕೆ, ಸೊ ಬಟ್ ಇಲ್ಲಿ ಟ್ರೇಡ್ ಬಂದಾಗ ಬೈ ಕಾಲ್ ಆಪ್ಷನ್ ಆಗಲಿ ಬೈ ಪುಟ್ ಆಪ್ಷನ್ ಅಂತ ಟ್ರೇಡ್ ಬಂದಾಗ ನಿಮ್ಗೆ ಈಸಿ ಮಾಡೋದಕ್ಕೆ ಇನ್ನೂ ಏನು ಮಾಡಿಬಿಟ್ಟಿದ್ದೀವಿ, ನೀವು ಟ್ರೈನಿಂಗಲ್ಲಿ ಏನು ನಿಮ್ಗೆ ತಿಳಿಸಿದ್ದೀವಿ ಅದನ್ನು ರಿಟರ್ನ್ ಮೆಟೀರಿಯಲ್ ಆಗು ಕೊಟ್ಬಿಟ್ಟಿದ್ದೀವಿ. ಒಂದು 10 ಪಾಯಿಂಟ್ ರೂಲ್, ಒಂದು ಸಿಂಗಲ್ ಶೀಟಲ್ಲಿ ಈ ಥರ ನೀವು ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡು ನೀವು ಟ್ರೇಡ್ ಮಾಡೋವಾಗ ನಿಮ್ಮ ಎದುರುಗಡೆ ಇಟ್ಕೊಂಡು ಅಲ್ಲಿ ಗೆಟ್ ರೆಡಿ ಅಂತ ಬರ್ತಾನೆ. ಆ 10 ಪಾಯಿಂಟ್ಸ್ ರೂಲ್ಸ್ ಏನಪ್ಪ ಇರುತ್ತಂದರೆ ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು ಅಂದರೆ 10 ಡಿಫ್ರೆಂಟ್ ಕಂಡೀಷನ್ಸ್ ಮಾರ್ಕೆಟ್ ಸಿಚುವೇಶನ್ಸ್ ಬಗ್ಗೆ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಸೊ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್ ಅಥವಾ ಗೆಟ್ ರೆಡಿ ಟು ಬೈ ಪುಟ್ ಆಪ್ಷನ್ ಅಂತ ಹೇಳ್ತಾನೆ. ಯಾವ ಒಂದು ಸಿಚುವೇಶನ್ಗೆ ಇದು ಫಿಟ್ ಆಗುತ್ತೆ ಅಂತ ಮೊದಲೇ ನೋಡಿಟ್ಕೋಬೋದು. ಅದು ನಿಮಗೆ ಗೆಟ್ ರೆಡಿ ಅಂತ ಅಟ್ಲೀಸ್ಟ್ ಒಂದು 10-15 ನಿಮಿಷ ಅಟ್ಲೀಸ್ಟ್ 30 ಮಿನಿಟ್ಸ್ ಬಿಫೋರೇ ಅದು ಹೇಳುತ್ತೆ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್. ಸೊ ನಿಮಗೆ ಕಂಪ್ಲೀಟ್ ಟೈಮ್ ಇರುತ್ತೆ, ಏನು ಅರ್ಜೆನ್ಸಿಯಲ್ಲಿ ಟ್ರೇಡ್ ಮಾಡೋ ಅವಶ್ಯಕತೆ ಇರಲ್ಲ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ಆ್ಯಕ್ಷನಲ್ಲಿ ಬೈ ಕಾಲ್ ಆಪ್ಷನ್ ನೌ ಆರ್ ಬೈ ಪುಟ್ ಆಪ್ಷನ್ ನೌ ಅಂತ ಬಂದಾಗ ಈ 10 ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ಪ್ರಕಾರ ಈ ಸಿಚುವೇಶನ್ ಮ್ಯಾಚ್ ಆಗ್ತಿದೆ, ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಅದ್ರ ಪ್ರಕಾರ ಟ್ರೇಡ್ ತೊಗೊಳ್ಳಿ. ಟ್ರೇಡ್ ತೊಗೊಂಡಾದಮೇಲೆ ಅಲ್ಲೇ ಎಕ್ಸಿಟ್ ಮಾಡೋದು ಹೇಗೆ ಅಂತ ಬರೆದಿದೆ, ಅದ್ರ ಪ್ರಕಾರ ಎಕ್ಸಿಟ್ ಮಾಡಿ. ತುಂಬ ಸಿಂಪಲ್ ಕಂಡೀಷನ್ಸ್ ಇದೆ. ಸೊ ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಬೈ ಕಾಲ್ ಆಪ್ಷನ್ ಅಥವಾ ಬೈ ಪುಟ್ ಆಪ್ಷನ್ ಹೇಳೋದು ಅಲ್ಲದೆ ನಾರ್ಮಲಿ ನೋಡಿ ಆ್ಯಸ್ ಎ ಟ್ರೇಡರ್ ನಿಮಗೆ ಗೊತ್ತು, ಒಂದು ಎಂಟ್ರಿ ತೊಗೊಂಡಾದಮೇಲೆ ಜನರಲ್ ಟ್ರೇಡರ್ಸ್ ಒಂದು ಎಂಟ್ರಿ ತೊಗೊಂಡಾದಮೇಲೆ ಏನೆಲ್ಲ ತೊಂದರೆ ಬರುತ್ತೆ ಥಿಂಕ್ ಮಾಡಿ ನೋಡಿ. ಎಂಟ್ರಿ ತೊಗೊಂಡಾದಮೇಲೆ ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದೇ ಅಲ್ಲಿ. ಏನು ಕನ್ಫ್ಯೂಷನ್ ಅಂದರೆ ಈ ಪೊಸಿಷನ್ನ ಹೋಲ್ಡ್ ಮಾಡಬೇಕಾ, ಎಷ್ಟೊತ್ತು ಹೋಲ್ಡ್ ಮಾಡಬೇಕು, ಇಷ್ಟೇ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡಿಬಿಡ್ಲ, ಇಲ್ಲ ಇನ್ನೂ ಕಾಯ್ಬೋದಾ, ಇನ್ನೂ ಮೇಲೆ ಹೋಗುತ್ತಾ, ಇನ್ನೂ ಕೆಳಗೆ ಬರುತ್ತಾ ಅಂದ್ಬಿಟ್ಟು ಸುಮಾರು ಕನ್ಫ್ಯೂಷನ್ ಇರುತ್ತೆ. ಬಟ್ ಈ ಡೈನಮಿಕ್ ಲೈವ್ ನಿಮಗೆ ಈ ಕನ್ಫ್ಯೂಷನ್ನ ತುಂಬ ಈಸಿಯಾಗಿ ಈ ಕನ್ಫ್ಯೂಷನೆಲ್ಲ ಡಿಲೀಟ್ ಮಾಡಾಕ್ಬಿಡುತ್ತೆ. ಏನಕ್ಕಂದರೆ ಬೈ ಕಾಲ್ ಆಪ್ಷನ್ ನೌ ಅಂತ ಹೇಳಾದಮೇಲೆ ನೀವು ಎಂಟ್ರಿ ತೊಗೊಂಡಾದಮೇಲೆ ಹೋಲ್ಡ್ ಕಾಲ್ ಆಪ್ಷನ್ ಅಂತ ಅದೇ ಹೇಳುತ್ತೆ. ಎಷ್ಟೊತ್ತು ತನಕ ನೀವು ಹೋಲ್ಡ್ ಮಾಡಬೇಕು ಅಂತ ಅದೇ ಹೇಳ್ತಿರುತ್ತೆ. ಅದು ಯಾವಾಗ ತನಕ ಹೋಲ್ಡ್ ಕಾಲ್ ಆಪ್ಷನ್ ಅಂತ ಹೇಳ್ತಿರುತ್ತೋ ಆವಾಗ ತನಕ ಕಾಲ್ ಆಪ್ಷನ್ ಹೋಲ್ಡ್ ಮಾಡಿ. ಅದೇ ಥರ ಬೈ ಪುಟ್ ಆಪ್ಷನ್ ಅಂತ ಆದಮೇಲೆ ನೀವು ಎಂಟ್ರಿ ಪುಟ್ ಆಪ್ಷನ್ ಬೈ ಮಾಡಾದಮೇಲೆ ಹೋಲ್ಡ್ ಪುಟ್ ಆಪ್ಷನ್ ಅಂತ ಹೇಳ್ತಿದ್ರೆ ಅಲ್ಲಿ ತನಕ ಹೋಲ್ಡ್ ಮಾಡಿ. ಬಟ್ ಸರ್ಟನ್ ಸಿಚುವೇಶನ್ಸಲ್ಲಿ ಬೇಗ ಎಕ್ಸಿಟ್ ಬರೋವಾಗ ಆ ಇನ್ಸ್ಟ್ರಕ್ಷನ್ ನೀವೇನು ಪ್ರಿಂಟ್ ತೊಗೊಂಡು ಇಟ್ಕೊಂಡಿರ್ತೀರ ಅಲ್ಲಿ ಬರೆದಿರುತ್ತೆ, ಇಂಥ ಸಿಚುವೇಶನ್ ಈ ಥರ ಒಂದು ಸಿಗ್ನಲ್ ಬಂದರೆ ಎಕ್ಸಿಟ್ ಮಾಡ್ಕೊಂಬಿಡಿ. ಆ ಥರ ಸಿಗ್ನಲ್ ಬಂದಿಲ್ಲ ಅಂದರೆ ಆ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನಲ್ಲೇ ಅದೇ ಹೇಳುತ್ತೆ ಎಕ್ಸಿಟ್ ಕಾಲ್ ಆಪ್ಷನ್ ಅಥವಾ ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಅದೇ ಹೇಳುತ್ತೆ, ಆವಾಗ ಎಕ್ಸಿಟ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ವೇ ಆಫ್ ಟ್ರೇಡಿಂಗ್ ಇದು ಈ ಡೌಮ್ಯಾಂಟಿಕ್ ಮೆಥಡ್. ಅದಕ್ಕೆ ಹೇಳಿದೆ ಯಾರು ಜಾಯ್ನ್ ಆಗ್ತಾರೆ ಮೆಂಬರ್ಸ್ ನಮ್ಮ ಹತ್ರ ಟ್ರೈನಿಂಗಿಗೆ, ಜಾಯ್ನ್ ಆದಮೇಲೆ ಇಮಿಡಿಯೇಟಾಗಿ ನೀವು ಮ್ಯಾಟ್ರ್ ಆಫ್ ಕಪಲ್ ಆಫ್ ಅವರ್ಸಲ್ಲಿ ಟ್ರೈನಿಂಗ್ ತೊಗೊಂಡು ಇಮಿಡಿಯೇಟ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋವಂಥ ಒಂದು ಸಿಂಪಲ್ ಕಾನ್ಸೆಪ್ಟ್ ಈ ಡೌಮ್ಯಾಂಟಿಕ್ ಮೆಥಡ್. ಸೊ ಅದರ ಪ್ರಕಾರ ರೆಗ್ಯುಲರ್ ಆಗಿ ಡೇ ಟು ಡೇ ನಾವು ಈ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರನೇ ನಿಮಗೆ ಟ್ರೇಡ್ ಡೀಟೇಲ್ಸ್ ಯಾವುದಾದ್ರು ಒಂದು ಸ್ಟಾಕ್ದು ಕಳಿಸ್ತಿರ್ತೀವಿ. ಸುಮಾರು ಸ್ಟಾಕ್ಸ್ದು ಬಂದಿರುತ್ತೆ, ಟ್ರೇಡ್ಸ್ ಆಗಿರುತ್ತೆ, ಬಟ್ ಯಾವುದೋ ಒಂದರದ್ದು ಕಳಿಸಿರ್ತೀವಿ. ಕಳಿಸೋ ಉದ್ದೇಶ ಏನಪ್ಪ ಅಂದರೆ ಥ್ರೂ ದಿಸ್ ನಿಮಗೂ ನೀವು ಟ್ರೈನಿಂಗಲ್ಲಿ ಏನು ತಿಳ್ಕೊಂಡಿರ್ತೀರ ಅದೊಂದು ಸತಿ ರಿವೈಸ್ ಮಾಡ್ದಂಗೆ ನಿಮ್ಗಾಗತ್ತೆ. ಸೊ ದಟ್ ನಾಳೆ ದಿವಸ ನೀವು ಟ್ರೇಡ್ ಮಾಡುವಾಗ ರಿಯಲ್ ಟೈಮಲ್ಲಿ ಯಾವುದೋ ಒಂದು ಹೊಸ ಟ್ರೇಡ್ ಆಪರ್ಚುನಿಟಿ ಬಂದಿದೆ ಅಂದರೆ ನಿಮಗೆ ಇಮಿಡಿಯೇಟಾಗಿ ಒಂದು ಟ್ರೇಡ್ ಡಿಸಿಷನ್ ತೊಗೊಳೋದಕ್ಕೆ ಫ್ಲೂಯೆಂಟಾಗಿ ನೀವು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಲ್ವಾ. ಸೊ ಅದರಲ್ಲಿ ಇವತ್ತಿನ ದಿವಸ REC ಲಿಮಿಟೆಡ್ ಬಗ್ಗೆ ಒಂದು ಟ್ರೇಡ್ ಡೀಟೇಲ್ ಕಳಿಸಿದ್ವಿ. ಸೊ ಈ REC ಲಿಮಿಟೆಡಲ್ಲಿ ಇವತ್ತು 27 ಫೆಬ್ರವರಿ 2024 ಏನಾಯ್ತಪ್ಪ ಅಂದರೆ ಮಾರ್ಕೆಟ್ ಓಪನ್ ಆದಮೇಲೆ ಪ್ರೈಸ್ ಸ್ವಲ್ಪ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಿರೋವಾಗ 9:30 ಬೆಳಗ್ಗೆ 9:30ಗೆ ID3 ಈ ಲಾಂಗ್ ಸಿಗ್ನಲ್ ಸೆಲ್ ಕೊಡ್ತಾನೆ. ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಬೈ ಪುಟ್ ಆಪ್ಷನ್ ನೌ ಅಂತ ಬರೆದಿತ್ತು. ಓಕೆ, ಸೊ ಬೈ ಪುಟ್ ಆಪ್ಷನ್ ನೌ ಅಂತ ಬರಿತಾನೆ. ಅದಕ್ಕೆ ಮುಂಚೆನೇ ನಾವು ಪ್ರಿಪೇರ್ ಆಗಿರ್ತೀವಿ ಈ 10 ಪಾಯಿಂಟ್ ರೂಲ್ಸಲ್ಲಿ ಯಾವ ಒಂದು ಸಿಚುವೇಶನ್ಗೆ ಮ್ಯಾಚ್ ಆಗತ್ತಿದು ಅಂತ ಮೊದಲೇ ನೋಡಿಟ್ಕೊಂಡಿರ್ತೀವಿ. ಓಕೆ, ಇದರಲ್ಲಿ ಬೇಸ್ಡ್ ಆನ್ 3rd ಪಾಯಿಂಟ್ ಈ ಸಿಚುವೇಶನ್ ಇದೆ. 3rd ಪಾಯಿಂಟಲ್ಲಿ ಒಂದು 2 ಲೈನಲ್ಲಿ ಬರೆದಿರುತ್ತೆ ಏನು ಮಾಡಬೇಕು ನೀವು ಅಂತ, ಅದನ್ನು ಮಾಡಬೇಕಷ್ಟೆ. ಕರೆಕ್ಟ್ ಅಲ್ವಾ? ಸೊ ಈ REC ಲಿಮಿಟೆಡ್ ಸೆಲ್ ID3 ಲಾಂಗ್ ಸಿಗ್ನಲ್ ಇವತ್ತು ಸೆಲ್ ಕೊಟ್ಟಾಗ 9:30ಗೆ ಅದು ಸೆಲ್ ಕೊಟ್ಟಾಗ ನಮಗೆ ಪುಟ್ ಆಪ್ಷನ್ ಬೈ ಪುಟ್ ಆಪ್ಷನ್ ಅಂತಲೇ ಒಂದು ಪುಟ್ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ತೊಗೋಬೇಕು. ಸ್ಟ್ರೈಕ್ ಪ್ರೈಸ್ ಇಲ್ಲೇ ಇದೆ ನಿಮಗೆ. ಸೊ ಅದರಲ್ಲಿ 460 ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೆಲೆಕ್ಟ್ ಮಾಡಿಕೊಂಡು ಆ ಪುಟ್ ಆಪ್ಷನ್ ಬೈ ಮಾಡಿದ್ವಿ.
ಬೈ ಮಾಡೋವಾಗ ಫಸ್ಟ್ ಆಫ್ ಆಲ್ ನೀವು ಆಲ್ರೆಡಿ ನೋಡಿದ್ರೆ ಬೈ ಪುಟ್ ಆಪ್ಷನ್ ಅಂತ ಬಂದಾಗ ID3 ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಾದಮೇಲೆ ಆಲ್ರೆಡಿ ಈ ಕಡೆ ನೀವು ಇಂಟ್ರಾವೀಕ್ ನೋಡಿದ್ರೆ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಆಲ್ರೆಡಿ ಸೆಲ್ಲಲ್ಲೇ ಇದೆ. ಅಂದರೆ ಏನರ್ಥ, ನಾವು ಪುಟ್ ಆಪ್ಷನ್ ತೊಗೊತಿದ್ದೀವಿ, ಡೈರೆಕ್ಷನ್ ಡೌನ್ ಡೈರೆಕ್ಷನ್ ಇದೆ ಈ ಒಂದು ಸ್ಟಾಕ್ದು, ಆ ಡೈರೆಕ್ಷನ್ ಫೇವರ್ ಆಗಿ ನಾವು ಟ್ರೇಡ್ ತೊಗೊತಿದ್ದೀವಿ. ಸೊ ತುಂಬ ಒಳ್ಳೆ ಎಂಟ್ರಿ ಅನ್ನೋದು ಟ್ರೇಡ್ ಎಂಟ್ರಿ ತೊಗೊಳ್ಳೋವಾಗಲೇ ಕ್ಲಾರಿಟಿ ಇದೆ. ಓಕೆ, ಸೊ ಅಷ್ಟು ಕ್ಲಾರಿಟಿ ಇಟ್ಕೊಂಡು ಟ್ರೇಡ್ ತೊಗೊತೀವಿ. ಕನ್ಫ್ಯೂಷನ್ ಇದ್ದರೆ ಟ್ರೇಡಿಂಗೇ ಮಾಡಬಾರ್ದು, ನಿಮಗೆ ಗೊತ್ತು ಆಲ್ರೆಡಿ ಅಲ್ವಾ. ಸೊ 460 ಸ್ಟ್ರೈಕ್ ಪ್ರೈಸು ಈ ಒಂದು ಪುಟ್ ಆಪ್ಷನ್ನ ಬೈ ಮಾಡಿದ್ದೀವಿ. ಸೊ ಯಾವ ಪ್ರೀಮಿಯಮ್ ಸಿಕ್ಕಿದೆ ನೋಡೋಣ. ಸೊ ಆಲ್ಮೋಸ್ಟ್ ₹5.60 ಪ್ರೀಮಿಯಮ್ಗೆ ನಮಗೆ ಈ ಪುಟ್ ಆಪ್ಷನ್ ಸಿಕ್ಕಿದೆ. ಸೊ REC ಲಿಮಿಟೆಡ್ ನೀವು ಇದನ್ನು ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಇದರದ್ದು ಲಾಟ್ ಸೈಜ್ ಬಂದು 2000 ಲಾಟ್ ಸೈಜ್ ಇದೆ ಅಲ್ವಾ. ಸೊ ₹5.60 ಪ್ರೀಮಿಯಮ್ಗೆ ನೀವು ಇದು ಒಂದು ಲಾಟ್ ನೀವು ಪುಟ್ ಆಪ್ಷನ್ ತೊಗೊಂಡ್ರು ನಿಮ್ಗೆ ಇನ್ವೆಸ್ಟ್ಮೆಂಟ್ ಆಗಿದೆ ಎಷ್ಟು, ಆಲ್ಮೋಸ್ಟ್ ₹11,200 ಇನ್ವೆಸ್ಟ್ಮೆಂಟ್ ನಿಮ್ಗಾಗಿದೆ. ಸೊ ಅಷ್ಟೇ ಇನ್ವೆಸ್ಟ್ಮೆಂಟಲ್ಲಿ ಈ ಒಂದು ಪುಟ್ ಆಪ್ಷನ್ ತೊಗೊಂಡ್ವಿ. ಪುಟ್ ಆಪ್ಷನ್ ತೊಗೊಂಡ್ಮೇಲೆ ಇವಾಗ ಏನು ಕೆಲಸ, ಆ ಸಿಸ್ಟಮ್ ಆ ಡೊಮ್ಯಾಂಟಿಕ್ ಮೆಥಡ್ ಯಾವಾಗ ಎಕ್ಸಿಟ್ ಮಾಡೋಕ್ಕೆ ಹೇಳುತ್ತೆ ಅನ್ನೋದಕ್ಕೆ ವೆಯ್ಟ್ ಮಾಡಬೇಕು. ಒಂದು. ಎರಡನೇದು, ನೀವೇನು ಇನ್ಸ್ಟ್ರಕ್ಷನ್ ಇಟ್ಕೊಂಡಿರ್ತೀರ ಅದರಲ್ಲಿ ಏನು ಪಾಯಿಂಟ್ ಕೊಟ್ಟಿದೆ, ಒಂದು ಅದು ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಅದೇ ಹೇಳೋವಾಗ ನೀವು ಎಕ್ಸಿಟ್ ಮಾಡ್ಕೊಳ್ಳಿ. ಇನ್ನೊಂದು, ಅದು ಎಕ್ಸಿಟ್ ಅಂತ ಹೇಳೋಕ್ಕೆ ಮುಂಚೆ ಈ ಥರ ಒಂದು ಸಿಗ್ನಲ್ ಬಂದರೆ ಅಲ್ಲೂ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನೋ ಪಾಯಿಂಟು ಬರೆದಿರುತ್ತೆ ಅಲ್ವಾ. ಸೊ ಅದರ ಪ್ರಕಾರ ಇವತ್ತು ಪುಟ್ ಆಪ್ಷನ್ ಬೈ ಮಾಡಿದ್ವಿ, ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಿರೋವಾಗ ನೋಡಿ ಈ ಬಾಟಮಲ್ಲಿ ಸಿಗ್ನಲ್ ಸ್ಟಾರ್ಟ್ ಆಯಿತು. ಈ ಸಿಗ್ನಲ್ ಬಂದಾಗ ಟೈಮ್ ಆಲ್ಮೋಸ್ಟ್ ನಮಗೆ 1:30 ಮಧ್ಯಾಹ್ನ 1:30, ಬೆಳಗ್ಗೆ ಎಂಟ್ರಿ 9:00 ತೊಗೊಂಡಿದ್ದೀವಿ, 1:30 ಮಧ್ಯಾಹ್ನ ಅಷ್ಟೊತ್ತಿಗೆ ಸಿಗ್ನಲ್ ಬಂದ್ಬಿಡ್ತು. ಈ ಸಿಗ್ನಲ್ ಬಂದಾಗ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು ಅಂತ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಓಕೆ, ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಸೊ ಅದ್ರ ಪ್ರಕಾರ ಇಲ್ಲೇನು ಮಾಡ್ತೀವಿ, ನೀಟಾಗಿ ಪುಟ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ. ಎಕ್ಸಿಟ್ ಮಾಡೋಣ ಅಂತ ಹೋದಾಗ ಇಲ್ಲಿ ಪ್ರೀಮಿಯಮ್ ಇದ್ದಿದ್ದು ನಮಗೆ ₹19.70 ಪ್ರೀಮಿಯಮ್ ನಡೀತಿದೆ. ಓಕೆ, ಸೊ ಅಲ್ಲಿಗೆ ಒಂದು ನೀಟಾಗಿ ಟ್ರೇಡ್ ಎಕ್ಸಿಟ್ ಆಯಿತು. ನಾವು ಮಾಡಿದ್ದು ₹11,200 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಈ ಟ್ರೇಡಲ್ಲಿ ಎಷ್ಟು ಪ್ರಾಫಿಟ್ ಸಿಕ್ತು, ₹28,200 ಪ್ರಾಫಿಟ್ ಸಿಕ್ಕಿದೆ. ಅಂದರೆ ನಿಮ್ಮ ಕ್ಯಾಪಿಟಲ್ ಮೇಲೆ ಎಷ್ಟು ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಮೇಲೆ ಎಷ್ಟು ಪ್ರಾಫಿಟ್ ಆಯಿತು, ಮೋರ್ ದ್ಯಾನ್ 200% ರಿಟರ್ನ್ಸ್, ಮೋರ್ ದ್ಯಾನ್ 200% ರಿಟರ್ನ್ಸ್ ಈ ಒಂದೇ ಟ್ರೇಡಲ್ಲಿ. ಓಕೆ, ಸೊ ಇದು ಅಷ್ಟು ಸಿಂಪಲಾಗಿ ಮುಗೀತು ಟ್ರೇಡ್. ಸಿಂಪಲಾಗಿ ಮಾಡ್ಕೊಂಡು ಹೋಗೋದಕ್ಕೆ ಏನು ನಾವು ನಮ್ಮ ಎಫರ್ಟ್ ಏನಿದೆ ಅಂದರೆ, ಫಸ್ಟ್ ನೀವು ಟ್ರೈನಿಂಗಲ್ಲಿ ಏನು ಇದನ್ನು ಹೇಗೆ ಫಾಲೋ ಮಾಡಬೇಕು ಅಂತ ಕಪಲ್ ಆಫ್ ಅವರ್ಸಲ್ಲೇ ಮುಗಿಯೋಂಥ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದು. ಅದರಲ್ಲಿ ಆ ಇನ್ಸ್ಟ್ರಕ್ಷನ್ನು ನೀಟಾಗಿ ನಿಮಗೆ ತಿಳಿಸಿರ್ತೀವಿ. ಅದನ್ನು ಪ್ರಿಂಟ್ ಇಟ್ಕೊಳ್ಳಿ, ಅದನ್ನು ಜ್ಞಾಪಕ ಇಟ್ಕೊಳ್ಳೋಕೆ ಹೋಗಬೇಡಿ, ನೀವು ಮೆಮೊರೈಸ್ ಮಾಡೋ ಅವಶ್ಯಕತೆ ಅಲ್ಲಿಲ್ಲ. ಪ್ರಿಂಟ್ ಮಾಡಿ ಒಂದು ಲ್ಯಾಮಿನೇಟ್ ಮಾಡಿಕೊಂಡು ಎದುರುಗಡೆ ಇಟ್ಕೊಂಡು ಟ್ರೇಡಿಂಗಲ್ಲಿ ಕೂತ್ಕೊಳ್ಳಿ. ಸೊ ಅಲ್ಲಿ ಗೆಟ್ ರೆಡಿ ಅಂತಲೇ ನೀವು ನೋಡಿಟ್ಕೊಳ್ಳಿ. ಓಕೆ, ಯಾವ ಕಂಡೀಷನ್ ಪ್ರಕಾರ ಈ ಟ್ರೇಡ್ ಮಾಡಬೇಕು ನೋಡ್ಕೊಳ್ಳಿ. ಅಲ್ಲೇ ಎಂಟ್ರಿನೂ ಹೇಗೆ ಮಾಡಬೇಕು, ಎಕ್ಸಿಟ್ ಹೇಗೆ ಮಾಡಬೇಕು ಅಲ್ಲೇ ಬರ್ದಿದೆ, ಅದ್ರ ಪ್ರಕಾರ ಮಾಡಿ ಮುಗೀತು ಟ್ರೇಡ್. ಸಿಂಪಲ್ ಅಲ್ವಾ, ಆಪ್ಷನ್ ಬೈಯಿಂಗಲ್ಲಿ. ಓಕೆ, ಸೊ ಇದೇ ಸ್ವಲ್ಪ ಜನ ಇಲ್ಲ ನಾನು ಆಪ್ಷನ್ ಬೈಯಿಂಗ್ ಮಾಡಲ್ಲ, ನಾನು ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಬೈ ಪುಟ್ ಆಪ್ಷನ್ ಅಂತ ಹೇಳಿದವಾಗ ನೀವು ಪುಟ್ ಆಪ್ಷನ್ ಬೈ ಮಾಡೋಕ್ಕೆ ಆಗಲ್ಲ, ನಾನು ಸೆಲ್ ಮಾಡ್ತೀನಿ, ಐ ಮೇ ಆಪ್ಷನ್ ಸೆಲ್ಲರ್ ಅಂತ ಹೇಳಿದ್ರೆ ನೀವು ಕಾಲ್ ಆಪ್ಷನ್ ಸೆಲ್ ಮಾಡಿ. ಪುಟ್ ಆಪ್ಷನ್ ಬೈ ಮಾಡೋಕ್ಕೆ ಬದಲು ಕಾಲ್ ಆಪ್ಷನ್ ಸೆಲ್ ಮಾಡಿ. ಈ ಮೂಮೆಂಟಲ್ಲಿ ನಿಮಗೂ ಪ್ರಾಫಿಟ್ ಆಗಿರುತ್ತೆ, ಹೌದಲ್ವಾ. ಓನ್ಲಿ ಡಿಫ್ರೆನ್ಸ್, ನೀವು ಪ್ರೀವಿಯಸ್ ಆಗಿ ರವಿಚಂದ್ರನ್ ಅವರ ಈ ಪರ್ಟಿಕ್ಯುಲರ್ ವಿಡಿಯೋ ಅಲ್ಲಿ ನೀವು ನೋಡಿರ್ತೀರ, ಆಪ್ಷನ್ ಸೆಲ್ಲಿಂಗ್ ಮತ್ತು ಆಪ್ಷನ್ ಬೈಯಿಂಗ್ ಬಗ್ಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಏನೊಂದು ಡಿಫ್ರೆನ್ಸ್ ಅಂದರೆ ಆಪ್ಷನ್ ಸೆಲ್ಲಿಂಗ್ ಮಾಡುವಾಗ ನಿಮಗೆ ಇನ್ವೆಸ್ಟ್ಮೆಂಟ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡಿದ್ದಕ್ಕೆ ನಮಗೆ ಬರೀ ₹11,200 ಇನ್ವೆಸ್ಟ್ಮೆಂಟ್ ಆಯಿತು ಅಷ್ಟೇ, ಹೌದಲ್ವಾ. ಸೊ ಈ ಒಂದು ಟ್ರೇಡ್, ಇದೇ ಟ್ರೇಡ್ನ ಆಪ್ಷನ್ಸ್ ಅಲ್ಲದೆ ಸ್ವಲ್ಪ ಜನ ಫ್ಯೂಚರ್ಸ್ ಮಾಡಬೇಕು ಅಂತಾರೆ. ಫ್ಯೂಚರ್ಸಲ್ಲೂ ಮಾಡ್ಬೋದು, ಸೇಮ್ ಕಂಡೀಷನ್, ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಫ್ಯೂಚರ್ಸಲ್ಲೂ ಇಲ್ಲಿ ಬೈ ಪುಟ್ ಆಪ್ಷನ್ ಅಂತ ಹೇಳಿದಾಗ ನೀವು ಫ್ಯೂಚರಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡು ಹೋಲ್ಡ್ ಮಾಡ್ತೀರಾ. ಬಟ್ ಏನಪ್ಪ ಅಂದರೆ ಈ ಆಪ್ಷನ್ಸಲ್ಲಿ ಇವತ್ತಿನ ದಿವಸ ಈ 1:30ಗೆ ನಾವಿಲ್ಲಿ ಏನು ಎಕ್ಸಿಟ್ ಮಾಡಿದ್ದೀವಿ, ಫ್ಯೂಚರ್ಸಲ್ಲಿ ಈ ಜಾಗಕ್ಕೆ ಎಕ್ಸಿಟ್ ಮಾಡಿದೆ ಇನ್ನು ಸ್ವಲ್ಪ ಹೋಲ್ಡ್ ಮಾಡಿ ನೆಕ್ಸ್ಟ್ ಪಾಯಿಂಟಿಗೆ ಎಕ್ಸಿಟ್ ಮಾಡ್ತೀವಿ. ಅದೆಲ್ಲನೂ ನಿಮ್ಗೆ ಇನ್ಸ್ಟ್ರಕ್ಷನಲ್ಲಿ ತುಂಬ ನೀಟಾಗಿ ಬರೆದಿರುತ್ತೆ, ಯಾರು ಬೇಕಾದ್ರೂ ಅದನ್ನು ಓದಿ ಮಾಡೋಂಥ ಸಿಂಪಲ್ ಕಾನ್ಸೆಪ್ಟ್ ಇದು. ಸೊ ಇಷ್ಟೇ ಈಸಿಯಾಗಿ ನೀವು ಈ ಡೊಮ್ಯಾಂಟಿಕ್ ಮೆಥಡ್ ಪ್ರಕಾರ ಸಿಂಪಲಾಗಿ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಆಪ್ಷನ್ಸಲ್ಲಿ ಯಾವುದೇ ಥರದ್ದು ಕನ್ಫ್ಯೂಷನ್ ಇಲ್ಲದೆ ಮಾಡ್ಬೋದು. ಅದರಲ್ಲಿ ನೀವು ಇವಾಗ ಈ ಒಂದು ವಿಡಿಯೋ ಮಾಡೋದ್ರಿಂದ ನಿಮಗೆ ರಿವೈಸ್ ಆಗುತ್ತೆ.
ರೆಗ್ಯುಲರಾಗಿ ಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಇದನ್ನು ಮಾಡ್ತಿದ್ದೀವಿ. ಬಟ್ ನಿಮ್ಗೊಂದು ರಿಮೈಂಡ್ ಏನು ಮಾಡ್ತೀನಿ ಅಂದರೆ, ಡೈನಮಿಕ್ ಮೆಂಬರ್ಸ್ ಏರಿಯಾದಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಸುಮಾರು ಮೆಟೀರಿಯಲ್ಸ್ ಇದೆ, ವಿಡಿಯೋ ಮೆಟೀರಿಯಲ್ಸೇ ಇದೆ. ಎನಿ ಟೈಮ್ ನೀವು ಯಾವಾಗ ಫ್ರೀ ಇದ್ರೂ ಹೋಗಿ ನೋಡ್ಕೊಳ್ಳಿ, ಮಲ್ಟಿಪಲ್ ಟೈಮ್ಸ್ ನೋಡಿ, ಎಷ್ಟು ಸತಿ ಬೇಕೋ ನೋಡಿ. ನೋಡಿದಷ್ಟು ನೀವು ಒಂದೊಂದು ಸತಿ ನೋಡಿದಷ್ಟು ನಿಮ್ಗೆ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಸಿಗ್ತಿರುತ್ತೆ. ಅದನ್ನೊಂದು ಅಭ್ಯಾಸ ಮಾಡ್ಕೊಳ್ಳಿ. ಒನ್ಸ್ ಇನ್ ಎ ವೀಕ್ ಅಥವಾ ಒನ್ಸ್ ಇನ್ 3 days ಅದನ್ನು ರೆಗ್ಯುಲರ್ ನೋಡಿದ್ದನ್ನೇ ನೋಡೋಣ ಬೇಕಾದ್ರೆ, ತೊಂದರೆ ಇಲ್ಲ. ಏನಕ್ಕಂದರೆ ಟ್ರೇಡ್ ಮಾಡೋವಾಗ ಹಾರ್ಡ್ ಆ್ಯಂಡ್ ರಿಯಲ್ ಮನಿನ ಇನ್ವೆಸ್ಟ್ ಮಾಡಿ ನೀವು ಟ್ರೇಡ್ ಮಾಡ್ತಿರೋದು ಅಲ್ವಾ. ಯಾವುದೇ ಒಂದು ಟ್ರೇಡ್ ತೊಗೊಳ್ಳೋವಾಗಲೂ ಏನು ಕನ್ಫ್ಯೂಷನ್ ಇಲ್ಲದೆ ಕಂಪ್ಲೀಟ್ ಕ್ಲಾರಿಟಿಯಿಂದ ಟ್ರೇಡ್ ಮಾಡಬೇಕು ಅಲ್ವಾ. ಅದಕ್ಕೆ ಇದೆಲ್ಲ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಆ ಮೆಂಬರ್ಸ್ ಏರಿಯಾಲಿರೋಂಥ ವೀಡಿಯೋಸ್ ನೋಡಿ. ಖಂಡಿತ ನೀವು ಕೇಳ್ದಂಗೆ ಈ ವಿಡಿಯೋ ಮಾಡಿರೋದು ನಿಮ್ಮೊಬ್ಬರಿಗೆ ಅಲ್ಲದೆ ಸುಮಾರು ಎಲ್ಲ ಡೈನಮಿಕ್ ಮೆಂಬರ್ಸ್ಗೂ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆ, ಥ್ಯಾಂಕ್ ಯು.